ಅವ್ರಿಗೊಂದು ಕೆಲಸ ಹುಡುಕೊಂಡ್ ಬಂದಿನಿ. ಕಂಗ್ರ್ಯಾಚುಲೇಷನ್ಸ್ ಜಾನಿ. ನೋಡ್ರೆ ನಾನು ಯಾವುದೇ ಕಾಂಜಿ ಪಿಂಜಿ ಕೆಲಸಗಳನ್ನ ಮಾಡಲ್ಲ. ಲಂಡನ್ ನಲ್ಲಿ ಭಾರತೀಯ ವಸ್ತ್ರ ವಿನ್ಯಾಸ ಅಂತ ಒಂದು ಕಾಂಪಿಟೇಷನ್ ಮಾಡ್ತಿದಾರಂತೆ. ನಾ ಲಂಡನ್ಗೆ ಹೋಗಕ್ಕಿಂತ ಮುಂಚೆ ನಿಮ್ಮ ಅಂಕಲ್ ಜೊತೆಗೆ ನನಗೆ ಮಾತಾಡ್ಸಿ. ಅಂಕಲ್ ನಮಸ್ತೆ, ನಾನು ಶ್ರೀರಾಮಚಂದ್ರ ಗೌಡ ಮಾತಾಡ್ತಾವ್ನಿ. ಹೆಂಗಿದ್ದಾರಿ? ಈ ಫೋನ್ ಮಾಡಿದ ಕೂಡಲೇ 3 ಶಾಕ್ ಹೊಡೆದಂಗಾಯ್ತು. ಹಲೋ ರಾಖಿ, ನೀನೇನೋ ಇಲ್ಲಿ? ನೀವೆಲ್ಲೋ ನಾನಲ್ಲಿ. ನಾನೀಗ ರಾಕಿ ಅಲ್ಲ, ನಿಮ್ಮ ಅಂಕಲ್ ಫ್ರಮ್ ಲಂಡನ್. ನನ್ನನ್ನೀಗ ನೀವು ವೆಲ್ಕಮ್ ಮಾಡಬೇಕು. ವೆಲ್ಕಮ್ ಅಂಕಲ್. ಐ ಲೈಕ್ ಇಟ್. ನಾವು ರಾಖಿ, ನಾವು ಆಡ್ತಿರೋ ಆಟದಲ್ಲಿ ಏನಾದ್ರು ಎಡಬಟ್ ಆಗ್ಬಿಟ್ಟು ಕಣೋ. ಡೋಂಟ್ ವರಿ, ನಾನಿರುವಾಗ ನೋ ಇಡ್ವಟ್. ಎಂತದಕ್ಕೆಂದ್ರೆ ನಾನೀಗ ರಾಕಿ ಅಲ್ಲ, ನಿಮ್ಮ ಅಂಕಲ್. ಗೌಡ್ರೆ ನೀವಾ? ಮಧುರ ಅವ್ರೆ, ಧ್ಯಾನ ಚೆನ್ನಾಗಿ ಮಾಡ್ತಿದ್ರಿ. ಇನ್ನೊಂದು ಹೊತ್ತು ಮಾಡಿ. ನನ್ ಧ್ಯಾನ ಮುಗೀತು ಗೌಡ್ರೆ. ತೊಂದ್ರೆ ಇಲ್ಲ, ಇನ್ನೊಂದು ಹೊತ್ತು ಮಾಡಿ ನೋಡ್ತೀನಿ. ಮುಗೀತು ಅನ್ನಲ್ಲ, ನೀವ್ ಬಂದಿದ್ಯಾಕೆ? ಮಧುರ ಅವ್ರೆ, ಯಾವುದೋ ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿನಿ. ಅದರಿಂದ ಆಚೆಗೆ ಹಂಗ್ ಬರ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ನೀ. ಅದೇನು ಅಂತ ಹೇಳಿ ನಾನ್ ಸಾಲ್ವ್ ಮಾಡ್ತೀನಿ. ಅದಕ್ಕೆ ತಾನೇ ನಿಮ್ ತಂಗ್ ಬಂದದ್ದು. ಏನಂದ್ರಿ? ಅದು ಅಣ್ಣಪ್ಪನವ್ರ ಅಂಕಲು ಲಂಡನ್ಲವ್ರಲ್ಲ, ಅವ್ರು ನನಗ 5 ಲಕ್ಷದ ಆರ್ಡ್ರ್ ಕೊಟ್ರ ನೀ. ಒಳ್ಳೆ ವಿಷಯ. ಒಳ್ಳೆ ವಿಷಯ ಅಂತ ನನಗೂ ಗೊತ್ತು ಮಧುರ ಅವ್ರೆ. ಆದ್ರೆ ಆರ್ಡ್ರ್ ತಗೊಳಕ ನಾನೇ ಲಂಡನ್ಗೆ ಹೋಗ್ಬೇಕಂತ. ವಾವ್, ಇದಿನ್ನೂ ಒಳ್ಳೆ ವಿಷಯ. ಗೌಡ್ರೆ ಇಂದ ಯೋಗ ಎಲ್ರಿಗೂ ಸಿಗಲ್ಲ. ಯಾವ ರೋಗ ಆದ್ರೆ ನಿಮ್ಮನ್ ಬಿಟ್ಬಿಟ್ಟು ಹಂಗ್ ಹೋಗೋದು. ಏನಂದ್ರೆ? ಅಲ್ಲ, ಆ ಲಂಡನ್ ರೀತಿ ನೀತಿ ನನಗೆ ಗೊತ್ತಿಲ್ಲ ನೀ. ಜೊತೆಗೆ ಇಂಗ್ಲಿಷ್ ನಾಲೆಡ್ಜು ಕಮ್ಮಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಾನಿದ್ದೀನಲ್ಲ, ದಿನ 3 hours ನಿಮ್ಗೆ ಇಂಗ್ಲಿಷ್ ಕ್ಲಾಸ್ ತಗೋತೀನಿ. ಕಂಪ್ಲೀಟ್ ಇಂಗ್ಲಿಷ್ ಮ್ಯಾನ್ ಮಾಡ್ತೀನಿ. ಮಧುರ ಅವ್ರೆ, ದಿಟ್ವಾಲು ನೀವು ನನಗೆ ಇಂಗ್ಲಿಷ್ ಹೇಳ್ಕೊಟ್ಟಾರ್ಯಾ? ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ನೀವು ಇಂಗ್ಲಿಷ್ ಹೇಳ್ಕೊಡ್ತಿದ್ದಾರೆ ಅಂದ್ರೆ 3 ಅವರ್ 6 ಅವರ್ ಜೊತೆಗೆ ಎದ್ಬಿಡ್ತೀನಿ. ಈ ಥರ ಏನಾದ್ರೂ ನಿಮ್ಮ ಜೊತೆ ಕಾಲ ಕಳಿಬೋದು. ಶಂಕರೇಶ್ವರ, ಇವರ್ ಗ್ರೇಟ್. ಗೌಡ್ರೆ, ಯಾನೋ ಇದು ಕೆಲ್ಸಕ್ಕೋನಿಲ್ಲ. ಯಾರೋ ಒಬ್ಬರನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅನ್ನಿಸ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಗೊತ್ತಾಯ್ತು ಬುಡಿ, ಮಧುರವ್ರ ತಾನೇ ಮಿಸ್ ಮಾಡ್ಕೊಂಡಿರೋದು. ಮನ್ಸು ಬಿಚ್ಚಿ ಹೇಳಕ್ ನನಗ್ ಬರ್ತಿಲ್ಲ, ಕಣ್ಣಿನ ಆಳಕ್ಕೆ ಕೇಳಿದ್ ನೋಡಕ್ ನಿಮ್ಗೆ ಬರ್ತಿಲ್ಲ. ಚಂದನ್ ಅವ್ರೆ, ಯಾನ ಇದು ನಿಂಚಾಗ್ದಲ್ಲ ಕವನ ಕಟ್ಟಿ ಹೊಳ್ಬಿಟ್ರಿ. ಕೆಲವೊಬ್ರು ಮುಂದೆ ಇದ್ರೆ ಕವನ ತಾನಾಗೆ ಹುಟ್ಟು ಬಿಡುತ್ತೆ. ನೀವು ಅದೇನ್ ಹೇಳ್ತಾ ಇದೀರ ಅರ್ಥ ಆಯ್ತಾನಲ್ಲ. ಬನ್ನಿ ಒಳ ಕುತ್ಕೊಂಡ್ ಮಾತಾಡೋ. ನಡೀರಿ ಪುಟ್ಮಲ್ಲಿ ಅವ್ರೆ. ಬನ್ನಿ ಬನ್ನಿ. ಕ್ಷಮ್ಸಿ ಚಂದನ್ ಅವ್ರೆ. ಯಾಕೆ ಪುಟ್ಮಲ್ಲಿ ಅವ್ರೆ? ನಾನ್ ನಿಮ್ ಜೊತೆ ಕುತ್ಕೊಂಡ್ ಮಾತಾಡೋಷ್ಟು ಪುರ್ಸೋತಿಲ್ಲ. ನೀ ಮಾಡಕ್ ಸಾನೆ ಕೆಲ್ಸ ಅದೇ. ಬಟ್ಟೆ ಒಗ್ದಾಕ ನೀವು ಒಣಗಾಕ್ಬೇಕು. ಅದಕ್ಕೇನಂತೆ, ನೀವು ಒಣಗಾಗ್ತಾ ಇರಿ, ನಾನು ನಿಮ್ಮನ್ನ ನೋಡ್ತಾ ಇರ್ತೀನಿ. ಅಂದ್ರೆ ನಿಮ್ ಜೊತೆ ಮಾತಾಡ್ತಾ ಇರ್ತೀನಿ ಅಂದೆ. ಹಂಗೆ ಮಾಡೋ. ಬನ್ನಿ 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 ಬನ್ನಿ. ಟೀಚರ್, ಈಗ ನೀವು ಹೇಳ್ಕೊಡಿ, ನಾ ಹೇಳ್ತೀನಿ. ನಾನ್ ನಿಮ್ಗೆ ಇವತ್ತು ಭಾಷಾ ಪ್ರಯೋಗದ ಬಗ್ಗೆ ತಿಳಿಸ್ತೀನಿ. ನೀವೊಂದ್ ವಾಕ್ಯ ಹೇಳಿ, ಅದನ್ನ ಹೇಗ್ ಪ್ರೊನೌನ್ಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಹೇಳ್ತೀನಿ. ಐ ಹೇಳಿ ಗೌಡ್ರೆ. ಐ ಲವ್ ಯು. ಅದನ್ನ ಹೆಂಗ್ ಹೇಳ್ಬೇಕು ಹೇಳ್ಕೊಡಿ ಅಂದಿ. ಸರಿ, ಕೇಳಿಸ್ಕೊಳ್ಳಿ. ಐ ಲವ್ ಯು. ಐ ಲವ್ ಯು ಟು. ಇನ್ನೊಂದ್ಸತಿ ಹೇಳ್ಕೊಡಿ ಅಂದಿ. ಸರಿ, ಕೇಳಿಸ್ಕೊಳ್ಳಿ. ಐ ಲವ್ ಯು. ಐ ಲವ್ ಟು. ಏನಂತ ಹೇಳೋ ಪ್ರೇಮ್, ಗಂಡಸ್ರ ಜೀವನ ಒಂಥರ ಒದ್ದೆ ಬಟ್ಟೆ ಇದ್ದ ಹಾಗೆ. ಹೆಂಡತಿರು ತೆಗೆಳ್ದಾಗ ಒಣಗುತ್ತೆ, ಹೊಗಳಿದಾಗ ಒದ್ದೆ ಆಗ್ಬಿಡುತ್ತೆ. ಪುಟ್ಟಮಲ್ಲಿಯವ್ರ ಬಗ್ಗೆ ಏನೋ ಕೇಳ್ತೀಯ, ಅವರೊಂದು ಗ್ರಂಥ ಇದ್ದಾಗೆ. ಆದ್ರೆ ಏನ್ ಮಾಡೋದು, ಆ ಗ್ರಂಥ ಯಾವುದೋ ಗುಬ್ಬಾಡ್ಕಾಯಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅದನ್ನ ಹೇಗೆ ಬಿಡಿಸ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಚಂದನ್ ಅವ್ರೆ, ಯಾವ ಗ್ರಂಥದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಪ್ರೇಮ ಗ್ರಂಥ. ಪ್ರೇಮ್, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಪುಟ್ಟಮಲ್ಲಿ ಅವರೇ, ನೀವು ಪ್ರೇಮ ಗ್ರಂಥನ ಓದಿದ್ದೀರಾ? ಇಲ್ಲ ಚಂದನ್ ಅವ್ರೆ. ಒಂದ್ಸಲ ಓದಿ,
ಮನಸ್ಸಿನ ಭಾವನೆಗಳೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ನಾನು ಓದೋದು ಇಂಗ್ಲಿಷ್ ಡಿಸ್ಕೋನಾರಿ. ಒಟ್ಟಿನಲ್ಲಿ ಇರೋದು ಡಿಸ್ಕೋನರಿ ಅಲ್ಲ, ಡಿಕ್ಷನರಿ. ಹಿಡಿದ್ರೆ ಚಾಡ. ಚಂದನವ್ರೆ ನಾಷ್ಟ ಮಾಡಿರ್ಯಾ? ನೀವು ಕೊಟ್ರೆ ನಾಷ್ಟ ಏನು, ವಿಷ ಬೇಕಾದ್ರೂ ಕುಡಿದ್ಬಿಡ್ತೀನಿ. ಬಿಡ್ತೋನಿ, ನಿಮ್ಗೆ ಯಾಕೆ ವಿಷಯ ಕೊಡನೆ? ನಿಮ್ ವಿಷಯದಲ್ಲಿ ನಂಗೆ ಸಾನೆ ಖುಷಿ ಆಗದೇನಿ. ನಮ್ ಪಾಪಣ್ಣ ಲಂಡನ್ ಕೊಯ್ತವ್ರೆ. ಅವ್ರಿಗೆ 5 ಲಕ್ಷದ ಆರ್ಡರ್ ಸಿಗಕ್ಕೆ ನೀವೇ ತಾನೇ ಕಾರಣ. ಈ ನಿಮ್ ಉಪಕಾರಕ್ಕೆ ನಾನು ಯಾವಾಗ್ಲೂ ಋಣಿ ಆಗಿರ್ತೀನಿ. ಬನ್ನಿ, ಬಿಸಿಬೇಳೆ ಬಾತ್ಗೆ ತುಪ್ಪ ಹಾಕೊಡ್ತೀನಿ. ಅದೇ ತುಪ್ಪದಲ್ಲಿ ಕೇಸರಿ ಬಾತ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಅಯ್ಯೋ, ಅದನ್ನ ಮಾಡಿರಿ. ಬನ್ನಿ ಬನ್ನಿ. ಏನ್ ಇನ್ಸ್ಪೆಕ್ಟ್ರೆ, ಯಾವ್ದೋ ಬಕ್ರನೇ ತಗೊಂಡ್ ಹೋಗ್ತಿದ್ದೀರಾ? ಬಾಯ್, ನಾವು ಬಕ್ರ ಅಲ್ಲ ಮರ್ರೆ, ನಮಕ್ ಖರಾಮ್. ಇಂಥವ್ರನ್ನ ಕರ್ಕೊಂಡು ಹೋಗಿ ರೈಲ್ ಹರ್ಸ್ಕ. ರೈಲ ಇನ್ಸ್ಪೆಕ್ಟರ್, ನಿಮ್ ಸ್ಟೇಷನ್ ಹತ್ಸೋದು ಏರೋಪ್ಲೇನ್ ತಾನೆ? ಹೌದು ಮರ್ರೆ, ಅವ್ರು ಮಾಡ್ದಂಗೆ ನಾನ್ ಮಾಡ್ರೆ ಈ ಬಜ್ರಂಗಿಗೂ ಅವರಿಗೂ ವ್ಯತ್ಯಾಸ ಅಂತ ಮರ್ರೆ. ಅಷ್ಟೊಂದು ಕೋಪ ಮಾಡ್ಕೊಂಡಿದ್ರಲ್ಲ, ಅಷ್ಟಕ್ಕೂ ಏನ್ ಕದ್ದ? ಇವ ಎಂತ ಕದಿಲ್ಲ ಮರ್ರೆ. ಇವ ಒಂದು ಅಮಾಯಕ ಹೆಂಗಸಿಗೆ ಮೋಸ ಮಾಡಿದ. ಪಕ್ಕದ ಮನೆ ಆಂಟಿ ಗಂಡನ್ನ ಸಿಂಗಾಪುರಿಗೆ ಕಳಿಸ್ತೆ ಅಂದೇಳಿ ಹೇಳಿ ದುಡ್ಡು ತಕೊಂಡಿದ. ಪಾಪ ಆ ಆಂಟಿ ತನ್ನ ಗಂಡ ಸಿಂಗಾಪುರಿಗೆ ಹೋತ ಅಂದೇಳಿ ಊರೆಲ್ಲ ಟಾಮ್ ಟಾಮ್ ಮಾಡ್ಕೊ ಬಂದಿದ್ದಾಳೆ. ಅದು ಅಲ್ಲದೆ ಸಿಂಗಾಪುರಿನ ಯಾವುದೋ ಒಂದು ಹೋಟ್ಲಿಂದ ಫೋನ್ ಮಾಡ್ತಿದ್ದೆ ಅಂದೇಳಿ ಹೇಳಿ ಅವ್ನ ಫ್ರೆಂಡ್ ಕೈಯಲ್ಲೇ ಫೋನ್ ಮಾಡಿಸಿ ದುಡ್ಡು ತಗೊಂಡಿದ್ದ. ಪಾಪ ಆಂಟಿಗೆ ವಿಷಯ ಗೊತ್ತಾಯಿ ಅವಮಾನ ತಾಡು ಕಾಯ್ದೆ ವಿಷ ತಕೊಂಡು ಆಸ್ಪತ್ರೆ ಸೇರಿದಳು. ಇಂಥವ್ರಿಗೆಲ್ಲ ಮಾತಾಡಕ್ ಬಾಯಿ ಇಪ್ಕಾಗ, ಫೋನ್ ಮಾಡು ಕೈ ಇಪ್ಕಾಗ, ಹಾಂಗ್ ಮಾಡ್ಕ ನಡಿಯ. ಎಂತ ತಪ್ಪು ಮಾಡ್ಬಿಡ್ತಿದ್ದೆ. ನನ್ನ ಸ್ವಾರ್ಥಕ್ಕೋಸ್ಕರ ಮುಗ್ಧ ಪುಟ್ಮಲ್ಲಿ ಅವ್ರ ಜೀವನದಲ್ಲಿ ಆಟ ಆಡೋಕೆ ಹೊರಟಿದ್ನಲ್ಲ. ಈ ವಿಷಯ ಏನಾದ್ರೂ ಪುಟ್ಮಲ್ಲಿ ಅವ್ರಿಗೆ ಗೊತ್ತಾದ್ರೆ ಜೀವಂತವಾಗಿರ್ತಾರ. ಮೊದಲಿದನ್ನ ತಡಿಬೇಕು. ಗೌಡ್ರೆ, ಶುರು ಮಾಡಣ್ವಾ? ಮಧುರವ್ರ, ನೀವು ಈ ಸೀರೆಯಲ್ಲಿ ಶಾನೆ ಪಸಂದ ಕಾಣಿಸ್ತಾ ಇದ್ದೀರಿ. ನಿಮ್ಮ ರೂಪಕ್ಕೆ ಆಸ್ಕಾರ ಅವಾರ್ಡ್ ಕೊಡಬೇಕು. ರೂಪಕ್ಕೆ ಏನಾದ್ರೂ ಆಸ್ಕರ್ ಅವಾರ್ಡ್ ಕೊಡ್ತಾರ ಗೌಡ್ರೆ? ಹೀಗೆ ಮಾತಾಡ್ತಿರ್ತೀರಾ ಅಥವಾ ಶುರು ಮಾಡಣ್ವಾ? ನಾನು ಮಧುರವಾದ ಕ್ಷಣಕ್ಕೋಸ್ಕರ ಕಾಯ್ತಾವನಿ. ಏನಂದ್ರಿ? ಆ ಮಧುರವ್ರ ಲಂಡನ್ಗೆ ಹೋಗೋ ಟೈಮು ಬಿರ್ಮ್ ಬರಬಾರ್ದ ಅಂದಿ. ಆ ಟೈಮ್ ಬಂದೇ ಬರುತ್ತೆ, ನಾವೀಗ ಹೋಗೋಣ ಬನ್ನಿ. ಮಧುರವ್ರ, ಒಂದು ಸಮಸ್ಯೆ ಆಗ್ಬಿಟ್ಟದೆ. ಲಂಡನ್ಲಿ ಬಾಲ್ ಡ್ಯಾನ್ಸ್ ಸಾನೆ ಫೇಮಸ್ ಅಂತ ಕೇಳ್ಕೊಟ್ಟಿನಿ. ಆದ್ರೆ ನಂಗೆ ಬಾಲ್ ಡ್ಯಾನ್ಸೇ ಬರಲ್ಲ. ಗೌಡ್ರೆ, ನೀವು ಹೋಗ್ತಿರೋದು ಬಿಸ್ನೆಸ್ಗೆ, ಬಾಲ್ ಡ್ಯಾನ್ಸ್ ಕಲ್ತ್ಕೊಂಡು ಏನ್ ಮಾಡ್ತೀರಾ? ಬಿಸ್ನೆಸ್ಗೆ ಹೋಯ್ತಾ ಇರ್ಬೋದು ಮಧುರವ್ರೆ, ಆದ್ರೆ ಅಣ್ಣಪ್ಪನವ್ರು ಚಿಕ್ಕಪ್ಪ ಯಾವ್ದಾದ್ರು ಪಾರ್ಟಿಗೆ ಕರ್ಕೊಂಡೋಗಿ ಅಲ್ಲಿ ಎಣ್ಣೆಕ ನನ್ನ ಬಾಲ್ ಡ್ಯಾನ್ಸ್ ಕರೆದಾಗ ನನಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಅವಮಾನ ಆಗಲ್ವಾ? ಹೌದು, ಹುಡುಗಿರ್ ನಿಮ್ನ ಡ್ಯಾನ್ಸ್ ಕರ್ದೇ ಕರೀತಾರೆ. ಎಲ್ಲ ಶಂಕರೇಶ್ವರಿಂದ ಏನಿ. ಸರಿ, ನಿಮ್ಗೆ ಬಾಲ್ ಡ್ಯಾನ್ಸ್ ಹೇಳ್ಕೊಡ್ತೀನಿ, ಬನ್ನಿ. ಗೌಡ್ರೆ, ಮೊದ್ಲು ನೀವು ನನ್ನ ಕೈ ಹಿಡ್ಕೋಬೇಕು. ಮೋಟ್ರ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಫ್ಯೂಸ್ ಸುಟ್ಟೋದಂಗೆ ಆಯ್ತು. ಪುಟ್ಮಲ್ಲಿ ಅವರೇ, ಏನ್ ಟೈಮಿಂಗು? ಕರೆಕ್ಟ್ ಟೈಮಿಗೆ ಬಂದ್ರಿ. ಗೌಡ್ರೆ, ನೀವ್ ಹೋಗಿ ಕೂತ್ಕೊಳ್ಳಿ, ನಾನು ಪುಟ್ಮಲ್ಲಿ ಅವ್ರಿಗೆ ಡಾನ್ಸ್ ಹೇಳ್ಕೊಡ್ತೀನಿ, ನೀವ್ ಅದನ್ನ ನೋಡಿ ಕಲ್ತ್ಕೊಳ್ಳಿ. ನೀವ್ಯಾಕೆ ನಮ್ಮ ಬಾಬಣ್ಣ ಕುಂಟ ಹೇಳ್ಕೊಟ್ಟಿರಿ? ಅದು ಬರೀ ಕುಣ್ತಾಲ ಕಮ್ಮೆ, ಲಂಡನ್ ಸಂಸ್ಕೃತಿ ಹಂಗಂದರಿಯಾ? ಅಂದದೆ ಹಂಗೆ. ಗೌಡ್ರೆ, ಹೋಗಿ ಕೂತ್ಕೊಳ್ಳಿ. ಸರಿಯಾಗಿ ನೋಡ್ಕೊಳ್ಳಿ, ನಿಮ್ನೀಗ ಗೌಡ್ರು ಅನ್ಕೊಳ್ಳಿ. ಮಧುರವ್ರೆ, ನಾನೀಗ ನಮ್ಮ ಬಾಬಣ್ಣ ಅನ್ಕೊಳಕ? ಹಾಗ ಅನ್ಕೋಬೇಕು ಪುಟ್ಮಲ್ಲಿ ಅವರೇ. ಸರಿ ಬಿಡಿ, ನಮ್ಮ ಬಾಬಣ್ಣಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಈ ಕಡೆ ಬನ್ನಿ, ನಿಮ್ ಕೈ ಕೊಡಿ. ನಂಗೆ ನಾಚಿಕೆ ಆಯ್ತದೆ. ಕೊಡಿ ಪುಟ್ಮಲ್ಲಿ ಅವರೇ. ಟೋ ಮೇಲೆ ನಿಂತ್ಕೊಳ್ಳಿ. ಹಂಗಂದ್ರೆ ಹೀಗೆ. ಓಕೆ, ಮೂವ್ ಮಾಡೋಣ. 1 1 2 2 3 3 4 4. ಹಾ, ಇವಾಗ ವಾಪಸ್ ರಿಪೀಟ್ ಮಾಡೋಣ. ಅಮ್ಮ ಪುಟ್ಮಲ್ಲಿ, ಕುಣಿದ ಸಾಕು, ನಡೆ ಮೆಟ್ಕೋಗ. ಈ ರಾಖಿ ಸವಾಸ ಮಾಡಿ ಹಾಳಾಗೋದೆ. ಎಲ್ಲೋ ಬರ್ತೀನಿ ಅಂದ್ರೆ ಬರಲೇ ಇಲ್ಲ. ನಾನು ಬಂದಾಯ್ತು ಮಗನೇ. ಲೈ, ಏನು ಯಾವಾಗ್ಲೂ ಹಿಂದೆನೇ ಬರ್ತೀಯಾ? ಅದು ನನ್ನ ಅಭ್ಯಾಸವಲ್ಲ ಮಗನೇ. ಏನು ಮಾತ್ಕೊಂಡು ಮಗನೇ ಅಂತಿದ್ಯಾ? ಜಾನಿ, ಏನ್ ಈ ತರ ಮಾತಾಡ್ತಿದ್ಯಾ? ನೀ ನನ್ನ ಮಗ, ನಾನು ನಿನ್ನ ಅಂಕಲ್ ಫ್ರಮ್ ಲಂಡನ್, ಮರ್ತು ಬಿಟ್ಯಾ? ನೋಡ ರಾಖಿ, ಇನ್ನು ಮುಂದೆ ನಾನು ನಿನ್ನ ಮಗನೂ ಅಲ್ಲ, ನಿನ್ನ ಚಿಕ್ಕಪ್ಪನೂ ಅಲ್ಲ. ಎಲ್ಲ ಇಲ್ಲಿಗೆ ಮುಗಿಸ್ಬಿಡೋಣ. ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ಇನ್ನು ಮುಂದುವರ್ಸೋದು ಬೇಡ. ಕೇಲ್ ಕತಮ್, ನಾಟಕ ಬಂದ್ ತಗಳ.
ನೆನ್ಪಿರ್ಲಿ, ನೀನ್ ನನ್ನ ಚಿಕ್ಕಪ್ಪ ಅಲ್ಲ, ಮತ್ತೆ ಮತ್ತೆ ಫೋನ್ ಮಾಡೋ ಹಾಗಿಲ್ಲ. ಪಾಪು, ನಾನು ಈ ಪ್ರಪಂಚದಲ್ಲಿ ಯಾರಿಗೆ ಬೇಕಾದ್ರೂ ಮೋಸ ಮಾಡ್ತೀನಿ, ಆದ್ರೆ ನಿಮಗ್ ಮೋಸ ಮಾಡಲ್ಲ. ಹುಡ್ರನ್ನು ಮಾತ್ರ ಲಂಡನ್ ಅಲ್ಲ, ಬೆಂಗಳೂರು ಫುಟ್ಬಾತಲ್ಲೇ ಪಟ್ಟಿ ಚಡ್ಡಿ ಬನ್ನಿನ್ ಮಾರ್ಬೇಕು, ಹಾಗೆ ಮಾಡ್ತೀನಿ. ನಾನಪ್ಪ ಜಾನಿ ಅವರ ಅಂಕಲ್ ಫ್ರಮ್ ಲಂಡನ್. ಲಂಡನ್ ಚಿಕ್ಕಪ್ಪನ ಅಂಕಲ್, ಈಗ ತಾನೆ ಅಣ್ಣಪ್ಪನವರು ನಿಮ್ಮ ಬಗ್ಗೆನೇ ಮಾತಾಡ್ಕತ್ತಿದ್ರು. ನೀವು ಕೋಮಗೊಂಡೋಗ್ಬಿಟ್ಟಿದ್ದೀರಿ, 15-20 ವರ್ಷ ಆಚೆಗೆ ಬರಲ್ಲ ಅಂತ. ನೀವು ನೋಡಿದ್ರೆ 10 ನಿಮಿಷದಲ್ಲಿ ಅದು ಫೋನ್ ಮಾಡ್ಬಿಟ್ಟಿದ್ದೀರಿ. ಮಗನೇ, ಆ ಜಾನಿ ಒಬ್ಬ ದಡ್ಡ. ಅದೇ ದಡ್ಡನೆ ಮಾತಾಡ್ತಿರೋದು ಅಂಕಲ್. ಅಂಕಲ್ ನಾನು ಹೇಳಿರ್ಲಿಲ್ವಾ ನೀವು ಗೋಡೆ ಜಂಪ್ ಮಾಡಬೇಡಿ ಅಂತ, ಆದ್ರೂ ಯಾಕೆ ಮಾಡಿದ್ರಿ? ಏನ್ ಮಾಡೋದು ಮಗನೇ, ನಾನೊಂದ್ಸಲ ಕಮಿಟ್ ಆದೆ ಅಂದ್ರೆ ನನ್ನ ಮಾತನ್ನ ನಾನೇ ಕೇಳಲ್ಲ. ನೀನು ಕಂಪ್ಲೀಟ್ ಆಗೋವರೆಗೂ ನನಗೆ ನಿದ್ದೆನೇ ಬರಲ್ಲ. ಅಂಕಲ್, ಇದೆಲ್ಲ ಯಾಕೆ? ಈಗ ತಾನು ನೀವು ಕೋಮದಿಂದ ಆಚೆ ಬಂದಿದ್ದೀರಾ. ಆಸ್ಪತ್ರೆಯಿಂದಲೇ ಆಚೆ ಬಂದಿದ್ದೀನಿ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಐ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಅಣ್ಣಪ್ಪನವ್ರೆ, ಅದು ನಮ್ಮಟ್ಟಿ ಫೋನು. ನಾನೇ ನಮ್ಮನೆದು ಅಂದ. ಅಲ್ಲ ಅಣ್ಣಪ್ಪನವ್ರೆ, ನಿಮ್ಮ ಅಂಕಲ್ ಕೋಮದಿಂದ ಆಚೆಗೆ ಬಂದಾರೆ, ಖುಷಿ ಪಡೋದು ಬಿಟ್ಬಿಟ್ಟು ನೀವ್ಯಾಕ ಕೋಮಾಗ ಹೋಗತ್ತಾರ ಇದ್ದೀರಿ? ಖುಷಿ ಪಡ್ತಾ ಇದ್ದೀನಿ. ಚಂದನವ್ರೆ, ನಿಮ್ ಚಿಕ್ಕಪ್ಪ ನಮ್ಮ ಬಾಬಣ್ಣನ ಲಂಡನ್ ಕರ್ಸ್ಕೊತಾರ ಅಲ್ವಾ? ಕರ್ಸ್ಕೊತಾರೆ. ನೀವು ಲಂಡನ್ಗೆ ಹೋಗೋದಕ್ಕೆ ರೆಡಿ ಆಗ್ಬಿಡಿ. ಹಲೋ, ಲಂಡನ್ ಚಿಕ್ಕಪ್ಪನ ನಮಸ್ಕಾರ. ಒಂದು ನಿಮಿಷ ಇರಿ, ಜಾನಿಗೆ ಫೋನ್ ಕೊಡ್ತೀನಿ. ಜಾನಿ, ಲಂಡನ್ ಚಿಕ್ಕಪ್ಪ ಫೋನ್ ಮಾಡಿದ್ದಾರೆ. ಏನ್ ಚಿಕ್ಕಪ್ಪ, ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ರಲ್ಲ, ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ? ಜಾನಿ, ಆಚೆ ಹೋಗಿ ಮಾತಾಡಿ, ನಂಗೆ ಡಿಸ್ಟರ್ಬ್ ಆಗ್ತಿದೆ. ಓಕೆ. ಲೈ ಪಾಪಿ, ದಡ್ಡ, ಮುಟ್ಟಾಳ, ಇಷ್ಟೊತ್ತಲ್ಲಿ ಯಾಕೋ ಫೋನ್ ಮಾಡಿದ್ಯಾ? ನಾನು ಸಂಸಾರಸ್ಥ, ನಾನು ಹೆಂಡತಿ ಪಕ್ಕ ಮಲ್ಗಿರ್ತೀನಿ ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಲೈ ಇಷ್ಟೊತ್ತಲ್ಲಿ ಯಾಕೋ ಇಲ್ಲಿಗೆ ಬಂದೆ? ಮಗನೇ, ನಾನು ನಿನ್ ಚಿಕ್ಕಪ್ಪ, ಹಾಗೆಲ್ಲ ಮಾತಾಡಬಾರ್ದು. ಚಿಕ್ಕಪ್ಪ ಅಲ್ಲ, ಅವ್ರ ಅಪ್ಪನಿಗೂ ನಾನು ಹೀಗೆ ಮಾತಾಡೋದು. ಏನೋ ಇಷ್ಟೊಂದು ಕೆಟ್ಟದಾಗಿ ಮಾತಾಡ್ತಿದ್ಯಾ? ನಿನಗಿಂತ ಗೌಡನೇ ವಾಸಿಯಪ್ಪ. ಹೋಗೋ, ನಾನು ಅವನಿಗೆ ಫೋನ್ ಮಾಡ್ತೀನಿ. ಏನು ಮಾತು ಕೇಳೋ, ಅವ್ರಿಗೆ ಫೋನ್ ಮಾಡ್ಬೇಡ ಕಣೋ ಪ್ಲೀಸ್. ಬೇಡ ಅನ್ನೋದನ್ನೇ ಈ ರಾಕಿ ಮಾಡೋದು, ಬಿಕಾಸ್ ಐ ಲೈಕ್ ಇಟ್. ಹಲೋ, ಯಾರ? ಹಲೋ, ನಾನು ಜಾನಿ ಅವರ ಅಂಕಲ್ ಫ್ರಮ್ ಲಂಡನ್ನು. ಶ್ರೀರಾಮಚಂದ್ರ ಗೌಡನ ಹತ್ರ ಮಾತಾಡ್ಬೇಕಿತ್ತು, ಸ್ವಲ್ಪ ಫೋನ್ ಕೊಡಮ್ಮ. ಕೊಡ್ತೀನಿ. ಹೋಲ್ ಹೋಲ್. ಅದು ಫೋನ್ ಅಲ್ಲಮ್ಮ, ಹೋಲ್ಡ್. ಹಿಡಿದ್ರಿ ಚಾಡ. ಬಾಬಣ್ಣ ಚಂದನವ್ರ ಚಿಕ್ಕಪ್ಪ ಲಂಡನಿಂದ ಫೋನ್ ಮಾಡವ್ರೆ, ತಕೊಳ್ಳಿ. ಹಲೋ ಅಂಕಲ್, ಯಾರು ಇಷ್ಟೊತ್ತಾಗ ಫೋನ್ ಮಾಡ್ಬಿಟ್ಟಿದ್ದಾರೆ? ಹೇಗ್ದಪ್ಪ ಮಗನೇ ಗೌಡ, ನಿಂಗೆ ನೆನಪಾಯ್ತಿತ್ತು, ಅದಕ್ಕೆ ಫೋನ್ ಮಾಡಿದೆ. ನಂಗೂ ಅಷ್ಟೇ ಅಂಕಲ್. ಈಗ ತಾನೇ ನೀವು 5 ಲಕ್ಷ ರೂಪಾಯಿ ಚೆಕ್ ಸೈನ್ ಮಾಡ್ಕೊಳ್ಳೋ ಥರ ಕಾಣಿಸ್ಬಿಟ್ಟಿತ್ತು, ನೋಡಿದ್ರೆ ನೀವೇ ಫೋನ್ ಮಾಡ್ಬಿಟ್ರಿ. ಹಲೋ 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 ಅಂಕಲ್, ಹಲೋ ಹಲೋ ಹಲೋ. ಸಿಗ್ತಿಲ್ಲ, ಸ್ವಲ್ಪ ಆಚೆ ಬರಪ್ಪ. ಆಮೇಲೆ ಪುಟ್ ಮಾಡಿ ಟವರ್ ಸಿಗ್ತಾ ಇಲ್ವಂತ ಆಚ್ಕೊಬತ್ತೀನಿ ರಮ್ಮೆ. ಹಲೋ 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 ಹಲೋ. ಅಣ್ಣಪ್ಪನವ್ರೆ, ನಿಮ್ಮ ಅಂಕಲ್ ಫೋನ್ ಮಾಡಿದ್ರು ಅನ್ನಿ. ಯಾವ ಅಂಕಲ್ಲು? ಅದೇ ಲಂಡನ್ ಅಂಕಲು. ಅವ್ರಿಗೆ ನನ್ನ ಮ್ಯಾಲೆ ಶಾನೆ ಪ್ರೀತಿ ಬಂದ್ಬಿಟ್ಟದ ಅನ್ನಿ. ತುಂಬಾ ಪ್ರೀತಿ ಮಾಡಕ್ ಹೋಗ್ಬೇಡಿ, ಆಮೇಲೆ ಗೋರಿ ಸೇರ್ಬಿಡ್ತೀರಾ. ಏನಂದ್ರೆ? ಅಂದ್ರೆ ಅವರು ಯಾರನ್ನಾದ್ರೂ ಹಚ್ಕೊಂಡ್ರೆ ಉಡುತ್ತರ ಹಚ್ಕೊಂಡ್ಬಿಡ್ತಾರೆ ಅಂದೆ. ಅಡ ಕಲ್ಟಿವೇಟ್ರು ಇಷ್ಟೊತ್ತಾಗ ಅಣ್ಣಪ್ಪನವ್ರ ಜೊತೆಲಿ ಏನ್ ಮಾಡ್ತಾ ಇದ್ದಾಡ? ರಿಂಗ್ ಮಾಡ್ರೆ, ಅದು ತಣ್ಣಗೆ ಗಾಳಿ ಬೀಸ್ತಿತ್ತಲ್ಲ, ಒಂದು ನಮ್ಮನೆ ಲಂಡನ್ ಅಲ್ಲಿ ಬೀಚಿದ ನಮ್ಮನೆ ಬೀಚ್ತಾ ಇತ್ತು, ಹಾಗೆ ಗಾಳಿ ತಗೊಳ್ಳು ಅಂತೇಳಿ ಬಂದದ್ದು. ರಾಕಿ, ರಾತ್ರಿ ಲೇಟ್ ಆಯ್ತು, ಮನೆ ಸೇರ್ಕೊಳಪ್ಪ, ಇಲ್ಲಂದ್ರೆ ಬಜರಂಗಿ ಇನ್ಸ್ಪೆಕ್ಟರ್ ಬಂದ್ಬಿಡ್ತಾರೆ. ಬಜರಂಗಿ ಇನ್ಸ್ಪೆಕ್ಟರ್ಗೆ ಲಂಡನ್ ಅಂಕಲ್ ಇದು ಮನೆ ತೋರಿಸ್ಲಿಕ್ಕೆ ನನಗೆ ಗೊತ್ತುಂಟು. ಮಾಡ್ಕೊಂಡು ಹಾಳಾಗೋದು. ಗೌಡ್ರೆ, ಗುಡ್ ನೈಟ್. ಗುಡ್ ನೈಟ್ ಅಣ್ಣಪ್ಪನವ್ರೆ. ಗುಡ್ ನೈಟ್ ಅಂತಿದ್ದಂಗೆ ನೆನಪಾಯ್ತು, ಪುಟ್ಮಲ್ಲಿಯವ್ರು ಏನ್ ಮಾಡ್ತಿದ್ದಾರೆ? ಅಣ್ಣಪ್ಪನವ್ರೆ, ಒತ್ತಲ್ ಈ ತರ ಕೇಳಿದ್ರೆ ನನಗೆ ಇಷ್ಟ ಆಗಲ್ಲ, ಕೆಟ್ಟ ಕೋಪ ಬರ್ತದೆ. ಹೋಗ್ ಮನೆ ಕಳಿ ಹೋಗಿ.
ಇಂಗ್ಲಿಷ್ ಅಲ್ಲಿ ಛತ್ರಿಗೆ ಅಂಬ್ರೆಲಾ ಅಂತಾರೆ. ಪುಟ್ಮಲ್ಲಿ ಅವರೇ, ಅದು ಅಂಬರ್ಲಿಲ್ಲ ಅಲ್ಲ, ಅಂಬ್ರೆಲ್ಲ. ಹಿಡಿದ್ರಿ ಚಾಡ. ಚಂದನ ಅವ್ರೆ ಚೆನ್ನಾಗಿದ್ದೀರಿಯಾ? ವಯಸ್ಸಿರೋದ್ ಕಣ್ಮುಂದೆ ಇದ್ರು ಪಡ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಯಾನ ಇದು ಹೊಸ ಕವನನ? ಇದು ಕವನ ಅಲ್ಲ ಪುಟ್ಮಲ್ಲಿ ಅವರೇ, ನನ್ನ ಲೈಫ್ ಹಿಸ್ಟ್ರಿ. ಅದ್ ಬಿಡಿ ಪುಟ್ಮಲ್ಲಿ ಅವರೇ, ನೀವು ಲಂಡನ್ ನೋಡಿದ್ದೀರಾ? ಓ ನೋಡಿವ್ನಿ, ಪಿಕ್ಚರ್ ಅಲ್ಲಿ ಸಾನೆ ಸಲ ನೋಡಿವ್ನಿ. ಪುಟ್ಮಲ್ಲಿ ಅವರೇ, ಅಲ್ಲಿ ಸುಂದರವಾದ ಹುಡುಗಿರು ಇರ್ತಾರೆ. ಅವರು ದೊಡ್ಡ ಶಿಖಾಮಣಿಗಳನ್ನ ಯಾಮಾರಿಸಿ ಎಲ್ಲ ದೋಚ್ಕೊಂಡು ಬೀದಿಲಿ ನಿಂತ್ಬಿಟ್ಟು ಹೊರಟಾಗ್ತಾರೆ. ಮಾಯ್ಕರ ಏನಿದು ಅಪ್ಪಸೂರ? ಚಂದನವ್ರೆ ಯಾರು ಹೇಳ್ತಾ ಇದ್ದೀರಿ? ಹೇಳಲೇಬೇಕು ಪುಟ್ಟಮಲ್ಲಿ ಅವರೇ, ನನಗೆ ಗೌಡ್ರದೇ ಚಿಂತೆ ಆಗ್ಬಿಟ್ಟಿದೆ. ಅವ್ರ ಬಗ್ಗೆ ನೀವ್ಯಾಕೆ ಚಿಂತೆ ಮಾಡಿರಿ? ಯಾಕೆಂದ್ರೆ ಅವರೊಬ್ಬ ನಾಲಾಯಕ್, ಶತದಡ್ಡ, ಮುಟ್ಟಾಳ. ಯಾನಂದ್ರೆ? ಅಂದ್ರೆ ಗೌಡ್ರು ತುಂಬಾ ಮುಗ್ದ್ರು. ಯಾರಾದ್ರೂ ಅವ್ರನ್ನ ಮೋಡಿ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ನಿಮ್ ಗತಿ ಏನು? ನಮ್ಮ ಬಾಬಣ್ಣ ಹಂಗೆಲ್ಲ ಮಾಡಲ್ಲ ಬಿಡಿ. ಇವ್ರು ಮಾಡಲ್ಲ ಪುಟ್ಟಮಲ್ಲಿ ಅವರೇ, ಆದ್ರೆ ಅವ್ರು ಮಾಡ್ತಾರಲ್ಲ. ಆಮೇಲೆ ನೀವು ಲಂಡನ್ ಬೀದಿಲಿ ಬಾಬಣ್ಣ ಬಾಬಣ್ಣ ಅಂತ ಓಡಾಡುವಾಗ ಒಬ್ಬ ಸೂಟು ಬೂಟು ಹಾಕೊಂಡಿರೋ ವ್ಯಕ್ತಿ ಅಂದ್ರೆ ನಿಮ್ ಬಾಬಣ್ಣ ನಿಮ್ಮನ್ನ ನೋಡಿ, ಏಯ್ ವಾಚ್ಮ್ಯಾನ್, ಆ ಹುಡುಗಿನ ಗೇಟಿಂದ ಆಚೆ ಹಾಕು ಅಂದ್ರೆ ಏನ್ ಮಾಡ್ತೀರಾ? ಎಲ್ಲಿ ಹೋಗ್ತೀರಾ? ನೀವೇ ಯೋಚನೆ ಮಾಡಿ. ಏನೇನು ಮತ್ತೆ ಫೋನ್ ಮಾಡ್ತೀನಿ. ಹೋಗಿ ಹೋಗಿ. ಅತ್ಯವ ಅತ್ಯವ. ಜಾನಿ, ನೀನು ಬರೀ ಸ್ಮಾರ್ಟ್ ಅಲ್ಲ ಕಣ, ಇಂಟೆಲಿಜೆಂಟ್. ಅಲ್ಲ ಅತ್ಯವ, ಎಲ್ಲಿಂದನೇ ಅಡ್ಬಿದ್ಯಾನಿ? ನಾನು ಇಲ್ಲಿಂದನೇ ಆಶೀರ್ವಾದ ಮಾಡ್ದೆ ಕಣ್ಕೂಸು. ಅತ್ಯವ ಸಾನೆ ಟೆನ್ಷನ್ ಅಲ್ಲಿ ಇವ್ನಿ. ಆ ಪಟಾಪತಿ ಚಡ್ಡಿ ಬನಿಯನ್ನ ಕಟ್ಕೊಳ್ಳೋಗ ಇಲ್ದಿರೋ ಟೆನ್ಷನು ಈಗೇನಕ್ಕೆ? ಅದೇ ಚಂದನ್ ಅವ್ರ ಚಿಕ್ಕಪ್ಪ ಲಂಡನ್ ಇಂದ 5 ಲಕ್ಷ ರೂಪಾಯಿ ಆರ್ಡರ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ. ಹೇಳಿದ್ದೆ. ಈಗೇನು ಪುನಃ ಅವ್ನು ಹೋಗಲ್ಲ ಅಂತಿದ್ದಾನ? ನಿಜ ಅದಲ್ಲ ಅತ್ಯವ, ಲಂಡನ್ ಅಲ್ಲಿ ಛತ್ರಿ ಎಣ್ಣೆಕ್ಲಿದ್ದಾವಂತೆ. ಹ್ಞೂ ಕಣ್ಕೂಸು, ನಾನು ಅದ್ರ ಬಗ್ಗೆ ಕೇಳಿವ್ನಿ. ಅದು ಅವ್ರೇನಾದ್ರೂ ಮಾಡಿ ನಮ್ ಬಾಬಣ್ಣನ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ನಾ ಏನ್ ಮಾಡ್ಲಿ? ನೀ ಹೇಳೋದು ಸರಿ ಕಣ್ಕೂಸು. ಈ ಕೋತಿ ನನ್ ಮಗ ಸೀರೆ ಕಂಡ್ರೆ ಸಾಕು ಹಿಂದಿಂದಾನೇ ಹೊಂಟೋಯ್ತಾನೆ. ಅದಕ್ಕೆ ಅತ್ಯವ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಅತ್ಯವ ಅವ್ರೇನಾದ್ರೂ ಓದಿಲ್ಲ ಅಂದ್ರೆ 5 ಲಕ್ಷ ರೂಪಾಯಿ ಆರ್ಡರ್ ಹೊಂಟೋಯ್ತದೆ. ಅವ್ರೇನಾದ್ರೂ ಹೋದ್ರೆ ಬಾಬಣ್ಣ ನನ್ನಿಂದ ದೂರ ಆಗ್ಬಿಡ್ತಾರೆ ಅಂತ ಹೆದರಿಕೆ ಆಯ್ತದೆ. ಅಲ್ಲ ಕೂಸು, ಅವನೊಬ್ಬನೇ ಯಾಕೆ ಕಳಿಸ್ತಿ? ಅವನ ಜೊತೆ ನೀನು ಹೋಗು. ನಾವು ಹೋಗ ಅಲ್ಲೇ ಮಾಡ್ಲಿ? ನೀ ಏನು ಮಾಡ್ಬೇಡ, ಎಲ್ಲ ಅವನೇ ಮಾಡ್ತಾನೆ. ಅವನ ಜೊತೆ ಓಡಾಡ್ಕೊಂಡು ಶಾಪಿಂಗ್ ಮಾಡ್ತಿರು. ಅವನ ಮೇಲೆ ಒಂದು ಕಣ್ಣಿಟ್ಟಂಗೂ ಆಯ್ತದೆ. ಅದೇನೋ ಸರಿ ಅತ್ಯವ, ಆದ್ರೆ ನನ್ನ ಕರ್ಕೊಂಡು ಹೋಗಕ್ಕೆ ಬಾಬಣ್ಣ ಒಪ್ಪಲ್ಲ ಅನ್ನಿ. ಯಾಕೆ ಒಪ್ಕೊಳ್ಳಲ್ಲ? ನಾ ಹೇಳ್ತೀನಿ, ಅವನಿದ್ರೆ ಫೋನ್ ಕೊಡು. ಕೊಡ್ತೀನಿ ರೀ. ಬಾಬಣ್ಣ ಯಾನಮ್ಮೆ ಅದು? ಬಾಬಣ್ಣ 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 ಯಾನ? ಅತ್ತೆ ಒಂದು ಫೋನು. ನೀನು ಕಟ್ಕೊಂಡಂಗಿಂದ ನಮ್ಮ ಅವ್ವನಿಗೆ ನೀನು ಗೊತ್ತಿಡೋದೇ ಆಗೋಯ್ತು. ಈಗೇನು ಬತ್ತಿ ಇಟ್ಟಿದೆ? ಮಾತಾಡಿ ಹೇಳವ. ನಾನು ಹೇಳ್ದಂಗೆ ಲಂಡನ್ಗೆ ಹೋಯ್ತಿದ್ದಿ ಅಂತೆ. ಹೋಯ್ತಾವ್ನಿ. ಹಂಗೆ ಜೊತೆಗೆ ನಿನ್ನ ಹೆಂಡ್ರನ್ನ ಕರ್ಕೊಂಡು ಹೋಗು. ಅವ ಅವಳನ್ನ ಕರ್ಕೊಂಡೋಗಿ ಯಾನ್ ಮಾಡ್ಲಿ? ಸುಮ್ಮನೆ ನಾ ಹೇಳ್ದಂಗೆ ಕೇಳು ಅಷ್ಟೇ. ಯಾಕೆ? ಅವಳು ಬಂದ್ರೆ ನೀನು ಆಡೋ ಆಟಕ್ಕೆಲ್ಲ ಕತ್ರಿ ಬೀಳ್ತದೆ ಅನ್ನೋ ಭಯನಾ? ಅಲ್ಲಿ ನೀನು ಛತ್ರಿ ಹೆಣ್ಣ ಇಕ್ಕಳು ಮಿಡ್ಡಿ ಹಿಂದೆ ಹೋಗೋದ್ ಬಿಟ್ಟು ಹೆಂಡತಿ ಸೆರಗಿಟ್ಕೊಂಡು ಜೋಪಾನವಾಗಿರ್ತೀಯ. ಸುಮ್ಮನೆ ನಾ ಹೇಳ್ದಂಗೆ ಕೇಳು ಅಷ್ಟೇ. ಆಯ್ತು ಕವ, ಕರ್ಕೊಂಡು ಹೋಯ್ತೀನಿ. ನಾಟಕ ಆಡ್ತಾನೆ ನಾಟಕ. ಬಾಬಣ್ಣ ಲಂಡನ್ ಅಲ್ಲಿ ಏನೇನ್ ತಗೋಬೇಕು ಅಂತ ಪಟ್ಟಿ ಹಾಕತ್ತೀನಿ. ಶಂಕರೇಶ್ವರ, ನಾನು ಅಣ್ಣಪ್ಪನವ್ರಿಗೆ ಬ್ಯಾ ಅನ್ಸಕ್ ಹೋದ್ರೆ ನಮ್ಮವ್ವ ನನಗೆ ಬ್ಯಾ ಅನ್ನಿಸ್ಬಿಟ್ಟ. ಮಧುರವ್ರೆ ಪುಟ್ಟಮಲ್ಲಿ ಅವರೇ, ಏನ್ ಇಷ್ಟ ಹತ್ರ ಬರ್ತಿದ್ದೀರಾ? ಅದು ಒಂದು ಖುಷಿ ವಿಷಯ ಹೇಳ್ಬೇಕಿತ್ತು ಅನ್ನಿ. ಗೊತ್ತಾಯ್ತು ಬಿಡಿ ಪುಟ್ಟಮಲ್ಲಿ ಅವರೇ, ಗೌಡ್ರು ಲಂಡನ್ಗೆ ಹೋಗ್ತಿಲ್ಲ ತಾನೆ? ನೀವ್ ಈ ಸಲ ಸರಿಯಾಗಿ ಜಾಡಿನಿಲ್ಲ. ನಮ್ ಬಾಬಣ್ಣ ಲಂಡನ್ಗೆ ಹೋಯ್ತವ್ರೆ, ಅವ್ರ ಜೊತೆಗೆ ನಾನು ಹೋಯ್ತವ್ರಿ. ಪುಟ್ಟಮಲ್ಲಿ ಅವರೇ, ನೀವು ಮಾತ್ರ ಹೋಗ್ಬೇಡಿ ಪ್ಲೀಸ್. ಯಾಕೋಬಾರ್ದು? ಬಿಟ್ಟಿರೋ ಶಕ್ತಿ ನನಗಿಲ್ಲ. ಯಾರಂದ್ರೆ? ಜಾನಿ, ಪುಟ್ಮಲ್ಲಿ ಅವ್ರು ಯಾಕೆ ಲಂಡನ್ಗೆ ಹೋಗ್ಬಾರ್ದು? ನೀವಂತೂ ನನ್ನ ಲಂಡನ್ ಕರ್ಕೊಂಡು ಹೋಗಲ್ಲ. ಅಟ್ಲೀಸ್ಟ್ ಗೌಡ್ರು ಕರ್ಕೊಂಡು ಹೋಗ್ತಿದಾರೆ, ಹೋಗ್ಬಿಟ್ಟು ಬರ್ಲಿ ಬಿಡಿ. ಅವ್ರೆ ಆ ವಿಷಯನೇ ನಿಮ್ ತಾವ್ ಹೇಳ್ಬಿಟ್ಟು ಹೋಗವು ಅಂತ ಬಂದಿ. ಹಂಗೆ ಅವತ್ತು ಇಂಗ್ಲಿಷ್ ಹೇಳ್ಸ್ಕೊಂಡು ಹೋಗವು ಅಂತಾನು ಬಂದಿ. ಅದೆಲ್ಲ ಏನು ಬೇಡ ಬಿಡಿ ಪುಟ್ಟಮಲ್ಲಿ ಅವರೇ. ಜಾನಿ, ನಿಮಗೆ ಕೆಲ್ಸಕ್ಕೆ ಲೇಟ್ ಆಗ್ತಿದೆ, ಹೋಗ್ಬಿಟ್ಟು ಬನ್ನಿ. ಒಂದ್ 5 ನಿಮಿಷ, ಆಮೇಲೆ ಹೋಗ್ತೀನಿ. ಮಧುರವ್ರೆ ಅಲ್ಲಿ ಹೋದ್ಮೇಲೆ ಹೆಂಗ್ ಮಾತಾಡ್ಬೇಕು ಹೆಂಗಿರ್ಬೇಕು ಅಂತ ಹೊಸಿ ಹೇಳ್ಕೊಡಿ. ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ಅಲ್ಲಿ ಹೋದಾಗ ಏನಾದ್ರೂ ಭೇಟಿ ಮಾಡಿದಾಗ ಹೇಗೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಹಾಯ್, ಐ ಆಮ್ ಮಿಸಸ್ ಪುಟ್ಮಲ್ಲಿ ಅನ್ಬೇಕು. ಅಂದ್ರೆ ನಾನು ಶ್ರೀಮತಿ ಪುಟ್ಮಲ್ಲಿ ಅಂತ. ಹಾಯ್, ಐ ಆಮ್ ಮಿಸಸ್ ಪುಟ್ಮಲ್ಲಿ. ವೆರಿ ಗುಡ್. ಬೇರೆಯವ್ರು ಹೇಳಿದ್ದೀನಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರ.
ನನ್ನ ಮನಸ್ಸಲ್ಲಿರೋದನ್ನೇ ಅರ್ಥ ಮಾಡ್ಕೋತಿಲ್ಲ. ಜಾನಿ 5 ಮಿನಿಟ್ಸ್ ಆಯ್ತು. ಜಾನಿ ನೀವೇನೋ ಮರ್ತಿದ್ದೀರಾ. ಏನು ಮರ್ತೆ? ಏನೋ ಮುಖ್ಯವಾದದನ್ನೇ ಮರ್ತಿದ್ದೀರಾ. ನಾನು ಗೊತ್ತಾಯ್ತು ಬಿಡಿ. ಅಂಗಡಿಗೆ ಹೋಗ್ಬೇಕಾದ್ರೆ ನಮ್ಮ ಬಾಬಣ್ಣನು ನನ್ಗೆ ಅದನ್ನೇ ಕೊಡೋದು. ಜಾನಿ ಯಾಕೆ ಒಂಥರ ಇದ್ದೀರಾ? ಐ ಆಮ್ ಸಾರಿ ಮಧು, ನಾನು ಕೆಲಸ ಬಿಟ್ಟು ಬಂದೆ. ವಾಟ್? ಕೆಲ್ಸ ಬಿಟ್ರ? ಗೌಡ್ರ ಅಷ್ಟ್ ಕಷ್ಟಪಟ್ಟು ಕೆಲ್ಸ ಕೊಡ್ಸಿದ್ರಲ್ರಿ, ಅದನ್ನ ಯಾಕೆ ಬಿಟ್ರಿ? ಮಧು, ನಾನು ಹೇಳೋದೊಂದು ಸ್ವಲ್ಪ ಅರ್ಥ ಮಾಡ್ಕೋ. ನಮ್ಮ ಕಂಪನಿ ಬಾಸು ನನ್ನ ಜೊತೆ ಅದನ್ನ ಹೇಳೋದಕ್ಕೂ ನಾಚಿಕೆ ಆಗುತ್ತೆ. ಏನ್ ಹೇಳ್ತಿದ್ದೀರ ಜಾನಿ? ಅವ್ರೇನಾದ್ರೂ ನಿಮಗ್ ಟಾರ್ಚರ್ ಕೊಟ್ರ? ಬನ್ನಿ ಈಗ್ಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ ಬರೋಣ. ನಾನು ಹೇಳಿದ ಆ ಥರ ಅಲ್ಲ ಮಧು. ನನ್ನನ್ನ ಚೇಂಬರ್ ಕರೆದು ಶೂ ಪಾಲಿಶ್ ಮಾಡು ಅಂತಾನೆ. ನಾನು ಮಾಡ್ಬೇಕಾ ಹೇಳು? ಇದನ್ನೆಲ್ಲ ಯಾಕೆ ಮುಂಚೆನೆ ಹೇಳಲಿಲ್ಲ? ಈ ಕೆಲಸ ಸಿಕ್ಕಿರೋದಕ್ಕೆ ನೀನು ತುಂಬಾ ಖುಷಿ ಆಗಿದ್ಯಲ್ಲ, ಅದಕ್ಕೆ ಹೇಳಲಿಲ್ಲ. ಬೆಂಕಿ ಬಿತ್ತು ನನ್ ಖುಷಿಗೆ. ಜಾನಿ, ಮತ್ತೆ ನೀವ್ ಆ ಕೆಲ್ಸಕ್ಕೆ ಹೋಗ್ಬೇಡಿ. ಮೊದ್ಲು ಹೇಗಿದ್ರು ಹಾಗೆ ಇದ್ಬಿಡಿ. ನಾನೇ ದುಡ್ಕೊಂಬಂದು ನಿಮ್ನ ಸಾಕ್ತೀನಿ. ನಿಮ್ ಶೂನ ನೀವೇ ಪಾಲಿಶ್ ಮಾಡ್ಕೊಂಡಿರಿ. ಐ ಲವ್ ಯು ಮಧು. ಐ ಲವ್ ಯು ಟು ಜಾನಿ. ಬಾಬಣ್ಣ ನೀವು ಹಂಗಾರೆ ಲಂಡನ್ಗೆ ಹೋಯ್ತಾ ಇಲ್ಲ ಅನ್ನಿ. ಆಮೇಲೆ ಪುಟ್ಮಲಿ, ನನಗೂ ನಿನ್ ಜೊತೆ ಲಂಡನ್ಗೆ ಹೋಗ್ಬೇಕು ಅಂತ ಆಸೆ ಕಮ್ಮೆ. ಆದ್ರೆ ಏನ್ ಮಾಡೋದು, ಆ ಲಂಡನ್ ಚಿಕ್ಕಪ್ಪ ಪುನಃ ಕೋಮಾಗ ಹೊಂಟೋಗ್ಬಿಟ್ಟಾರಲ್ಲ. ಪುನಃ ಯಾಕರ್ಕೊ ಅಮ್ಮಗೋದ್ರು? ನಮಗ್ ಬೇಕು ಅಂತ ಕಳಿಸ್ಬೇಕಾಯ್ತದಪ್ಪ. ಅದು ಈ ಸತಿ ಕಬಡ್ಡಿ ಆಡಕ್ ಹೋಗಿ ಬಿದ್ದು ಕೋಮಾಗ ಹೊಂಟೋಗ್ಬಿಟ್ಟಾರ ಕಮ್ಮೆ. ಹಂಗಾರೆ ನಾವು ಲಂಡನ್ಗೆ ಹೋಯ್ತಾ ಇಲ್ಲ. ಅರೆ ಪುಟ್ಮಲಿ, ತಲಾ ಕೆಡ್ಸ್ಕೊಬೇಡ ಕಮ್ಮೆ. ನಮಗೂ ಒಂದ್ ಟೈಮು ಅಂತ ಗೊತ್ತದೆ. ಆಗ ನೀನು ಬರೀ ಲಂಡನ್ ಅಲ್ಲ, ಇಡೀ ವರ್ಲ್ಡ್ ವೈಡ್ ಟೂರ್ ಮಾಡಿಸ್ತೀನಿ. ಹಂಗಂದರಿಯಾ? ಲಂಡನ್ ಹಂಗ. ಬಾಬಣ್ಣ ಐ ಲವ್ ಯು. ಐ ಲವ್ ಯು ಟು.